ಬಂಗಾರದ ಕಡ್ಡಿಯನ್ನ ಬಳಸಿ ರಾಮಲಲ್ಲನ ಕಣ್ಣಿಗೆ ಕಾಡಿಗೆಯನ್ನ ಸಮರ್ಪಣೆಯನ್ನ ಮಾಡ್ತಾರೆ. ಅದಾದ ನಂತರದಲ್ಲೇನೆ ರಾಮಲಲ್ಲನ ವಿಗ್ರಹದ ಕಣ್ಣಿಗೆ ಹೊಳಪು ಹಾಗೆ ದೈವಿಕವಾದ ಶಕ್ತಿ ಲಭ್ಯವಾಗುತ್ತೆ ಅನ್ನೋ ನಂಬಿಕೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಆ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ತಾವು ಗಮನಿಸ್ತಾ ಇದ್ದೀರಿ. ಪ್ರಧಾನ ಯಜಮಾನ್ ಸ್ಥಾನವನ್ನ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ. ಹೀಗಾಗಿ ಇವರ ನೇತೃತ್ವದಲ್ಲಿ, ಇವರ ಸಮ್ಮುಖದಲ್ಲೇನೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ನಡೆಯೋದು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಸುತ್ತಲೂ ನೆರೆದಿರುವ ಗಣ್ಯಾತಿ ಗಣ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡ್ತಿದ್ದಾರೆ ಜಯ ಘೋಷಗಳನ್ನ ಮೊಳಗಿಸುವ ಮೂಲಕ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಸ್ಥಾನದ ಒಳಗೆ ಆಗಮಿಸುತ್ತಿರುವ ದೃಶ್ಯ, ಹಾಗೆ ರಾಮನಿಗೆ ಸಮರ್ಪಣೆಯನ್ನ ಮಾಡಲಿಕ್ಕೆ ಅವರ ಕೈಯಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಶೇಷ ವಸ್ತುಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ. 12:20ಕ್ಕೆ ಸಲ್ಲುವ ಶುಭ ಅಭಿಜಿತ್ ಮುಹೂರ್ತದಲ್ಲಿ ಪ್ರಧಾನ ಯಜಮಾನ್ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಈ ಒಂದು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಜರುಗುತ್ತೆ. ಕೆಂಪು ವಸ್ತ್ರ ಹಾಗೆ ಬೆಳ್ಳಿಯ ಒಂದು ಪದಾರ್ಥವನ್ನ ಕೈಯಲ್ಲಿ ಹಿಡಿದು ಸಾಕ್ತಾ ಇದ್ದಾರೆ. ಗರ್ಭಗುಡಿಯ ಹತ್ತಿರ ಪ್ರಧಾನಿ ನರೇಂದ್ರ ಮೋದಿ ಅವರು ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರೋದು ಕನ್ನಡಿಗರಿಗೆ ಬಹಳ 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 ಹೆಮ್ಮೆ ಪಡುವಂತಹ ಸಂಗತಿ. ಕರ್ನಾಟಕದ ಮಣ್ಣಿನಿಂದ ಆಯ್ಕೆಯಾಗಿರುವ ಶಿಲೆ, ಆ ಶಿಲೆಯನ್ನ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ರಾಮನ ಸ್ವರೂಪವನ್ನ ನೀಡಿದ್ದಾರೆ. ಬಾಲರಾಮನ ಸ್ವರೂಪ ಆ ರಾಮಲಲ್ಲ ಇದೀಗ ವಿರಾಜಮಾನನಾಗಿದ್ದಾನೆ ಅಯೋಧ್ಯೆಯ ಭವ್ಯ ಮಂದಿರದ ಒಳಗೆ, ಆ ಗರ್ಭ ಗುಡಿಯ ಒಳಗೆ. ಸದ್ಯಕ್ಕೆ सिंह द्वार से प्रवेश हो गया। नृत्य मंडप में प्रवेश कर गए। रंग मंडप में प्रवेश हो गया। अब वो पूर्ण मंडप में प्रवेश करने वाले हैं। वहीं पर सब ट्रस्टीगण, राष्ट्रीय स्वयंसेवक संघ के सरसंघचालक डॉक्टर मोहन राव भागवत, उत्तर प्रदेश के माननीय मुख्यमंत्री योगी आदित्यनाथ जी, उत्तर प्रदेश की राज्यपाल महोदया आनंदीबेन पटेल ಕೂಡ ಮಾಡಲಾಗಿದೆ. ಇದೇ ಜಾಗದಲ್ಲಿ ಇದೀಗ ನಡೆದು ಸಾಕ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನೇರ ಪ್ರಸಾರದ ದೃಶ್ಯಗಳಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ನಿರಂತರ ವರದಿ, ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಹಾಗೆ ನಾನ್ ಸ್ಟಾಪ್ ಕವರೇಜ್ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. की ओर बढ़ाते हुए एक कदम बढ़ाते हुए अनेक मंडपों को पार करते हुए ದೇವಸ್ಥಾನದ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಆ ದೃಶ್ಯವನ್ನ ನೀವು ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ದೇವಸ್ಥಾನದ ಆವರಣದಲ್ಲಿ ಗಣ್ಯಾತಿ ಗಣ್ಯರು ದೊಡ್ಡ ದೊಡ್ಡ LED ಪರದೆಗಳನ್ನ ಮಾಡಿ ಒಳಗೆ ಗರ್ಭಗುಡಿ ಒಳಗೆ ಆಗ್ತಾ ಇರುವ ಆ ಒಂದು ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ದೃಶ್ಯಗಳನ್ನ ಆಗಮಿಸಿರುವ ಗಣ್ಯರಿಗೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈಗ ಗರ್ಭಗುಡಿಯ ಒಳಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಗೆ ಅಲ್ಲಿ ಜಮಾವಣೆಗೊಂಡಿರುವಂತಹ ಗಣ್ಯಾತಿ ಗಣ್ಯರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 15 ಅಡಿ ಎತ್ತರದ ರಾಮ ಮಂದಿರದ ಒಂದು ಮಾಡೆಲ್ ಅನ್ನ ಉಡುಗೊರೆಯಾಗಿ ನೀಡಲಿಕ್ಕೆ ಬೇಕಾದ ಸಿದ್ಧತೆಯನ್ನ ಕೂಡ ಮಂದಿರದ ಟ್ರಸ್ಟ್ ಕಡೆಯಿಂದ ಮಾಡಿಕೊಳ್ಳಲಾಗಿದೆ. ಇನ್ನು ದಿವ್ಯ ಕ್ಷಣ, युगांतकारी क्षण प्रधानमंत्री नरेंद्र मोदी पहुंच चुके